ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದ ವಂದನೆಗಳು. ಈ ಒಂದು ಸಮಯದಲ್ಲಿ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರಲ್ಲಿ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ, ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಕ್ರೈಸ್ತ ಜೀವಿತದಲ್ಲಿ ಪರಿಶುದ್ಧತೆ ತುಂಬ ಮುಖ್ಯವಾಗಿದೆ. ಯಾಕೆಂದರೆ ಪರಿಶುದ್ಧತೆ ಇಲ್ಲದೆ ದೇವರನ್ನು ನಾವು ನೋಡಲಿಕ್ಕೆ ಆಗಲ್ಲ. ಬಿಕಾಸ್ ಅವರ್ ಗಾಡ್ ಈಸ್ ಹೋಲಿ, ದೇರ್ ಫೋರ್ ವಿ ಶುಡ್ ಬಿ ಹೋಲಿ. ನಮ್ಮ ದೇವರು ಪರಿಶುದ್ಧ ಆಗಿರೋದ್ರಿಂದ ನಾವು ಕೂಡ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ನಮ್ಮ ಕರ್ತನು ಬಯಸುವನಾಗಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾವು ಅನುದಿನವೂ ಕೂಡ ಪಾಪದಲ್ಲಿ ನಾವು ಸತ್ತು, ಪಾಪದ ಪಾಲಿಗೆ ಸತ್ತು, ನೀತಿಯ ವಿಷಯದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಪೌಲನು ಹೇಳ್ತಾನೆ, ಪ್ರತಿದಿನ ನಾನು ಪಾಪದಲ್ಲಿ ಸಾಯ್ತು, ನಾನು ಪ್ರತಿದಿನ ಪಾಪದಲ್ಲಿ ಸತ್ತು ದೇವರಿಗಾಗಿ ಜೀವಿಸ್ತಾನೆ ಎಂಬುದಾಗಿ. ಹಾಗೆ ನಾವು ಕೂಡ ಪ್ರತಿದಿನ ಪಾಪದ ವಿಷಯದಲ್ಲಿ ಸತ್ತು ನೀತಿಗಾಗಿ ಜೀವಿಸುವವರಾಗಿರಬೇಕು. ಯಾಕೆಂದರೆ ನಾವು ಆರಾಧನೆ ಮಾಡುವಂಥ ದೇವರು ಪರಿಶುದ್ಧನು. ಅನೇಕರು ಹೇಳ್ತಾರೆ, ಪಾಸ್ಟರ್ 20 ವರ್ಷದಿಂದ ಹೋಗ್ತಾ ಇದ್ದೀನಿ ಚರ್ಚ್ಗೆ, 5-6 ವರ್ಷದಿಂದ ಹೋಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲ, ದೇವರು ನನಗೆ ಕಾಣಲಿಲ್ಲ, ದೇವರ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ. ಕಾರಣ ಏನಂದರೆ ನಮ್ಮ ಪಾಪಗಳು. ಒಂದೇ ಒಂದು ಪಾಪ ಪ್ರಿಯರೇ ಇದ್ರೆ ಸಾಕು, ನಮ್ಮ ಎಲ್ಲ ಆತ್ಮೀಯ ಆಶೀರ್ವಾದಗಳನ್ನು ನಾವು ಕಳ್ಕೊತೀವಿ. ನಮ್ಮಲ್ಲಿ ಒಂದು ಪಾಪವಿಲ್ಲದೆ ಪರಿಶುದ್ಧರಾಗಿ ಜೀವಿಸಿದ್ರೆ ಮಾತ್ರನೇ, ಪರಿಶುದ್ಧರಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರನೇ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರ ಕೊಟ್ಟು ನಿನ್ನ ಬಂಧುಗಳ ಮಧ್ಯದಲ್ಲಿ, ನಿನ್ನ ಸ್ನೇಹಿತರ ಮಧ್ಯದಲ್ಲಿ, ಅಣ್ಣ ತಮ್ಮದರ ಮಧ್ಯದಲ್ಲಿ, ನಿನ್ನ ಕೆಲಸವಾದ ಸ್ಥಳದಲ್ಲಿ ನಿನ್ನನ್ನು ದೇವರು ಉನ್ನತವಾದ ಸ್ಥಿತಿಯಲ್ಲಿ ನಡೆಸ್ತಾರೆ.